ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂಥ ಎರಡನೇ ಟೆಸ್ಟ್ ಪಂದ್ಯದ ಮೂರನೇ ದಿನವಾದ ಇಂದು ಭಾರತ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ದಿನದಂತ್ಯಕ್ಕೆ 213 ರನ್ಗಳನ್ನು ಬಾರಿಸಿ 4 ವಿಕೆಟ್ಗಳನ್ನು ಕಳ್ಕೊಂಡಿದೆ. ಆರಂಭದಲ್ಲಿ ಅಭಿನವ್ ಮುಕುಂದ್ ಅವರ ಒಂದು ವಿಕೆಟನ್ನು ಕಳ್ಕೊಂಡಂಥ ಭಾರತ ಇನ್ನೇನು ಚೇತರಿಸಿಕೊಳ್ತಾ ಇದೆ ಅನ್ನುವಂಥ ಟೈಮಲ್ಲಿ ರಾಹುಲ್ ಅವರ ಮತ್ತು ವಿರಾಟ್ ಕೊಹ್ಲಿ ಅವರ ಒಂದು ವಿಕೆಟ್ ಬೀಳುತ್ತೆ. ಅವರ ಹಿಂದೆ ರವೀಂದ್ರ ಜಡೇಜಾ ಅವರು ಕೂಡ ಔಟ್ ಆಗ್ತಾರೆ. ರಾಹುಲ್ ಅವರು 51 ರನ್ಗಳನ್ನು ಬಾರಿಸಿದ್ರೆ ಸದ್ಯಕ್ಕೆ ಚೇತೇಶ್ವರ ಪೂಜಾರ ಮತ್ತು ರಹಾನೆ ಅವರು 79 ಮತ್ತು 40 ರನ್ಗಳನ್ನು ಬಾರಿಸಿ ಕ್ರೀಸ್ನಲ್ಲಿ ಆಡ್ತಾ ಇದ್ದಾರೆ. ಎರಡನೇ ಇನ್ನಿಂಗ್ಸ್ನಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ಒಂದು ಬ್ಯಾಟಿಂಗ್ ಪ್ರದರ್ಶನ ಕಳಪೆಯಾಗೇ ಇತ್ತು. ಆಸ್ಟ್ರೇಲಿಯಾ ಪರ ಅಜಲ್ವುಡ್ ಅವರು 3 ವಿಕೆಟ್ಗಳನ್ನ ಪಡ್ಕೊಂಡ್ರೆ ಓಕೆಫ್ ಅವರು ಒಂದೇ ಒಂದು ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಸದ್ಯ ಭಾರತ 126 ರನ್ಗಳ ಒಂದು ಲೀಡಲ್ಲಿ ಇದ್ರೆ ಕಾದು ನೋಡಬೇಕು ನಾಳಿನ ದಿನದಾಟದಲ್ಲಿ ಯಾವ ರೀತಿ ಆ ಒಂದು ಮೊತ್ತವನ್ನು ಬಲಿಷ್ಠಗೊಳಿಸುತ್ತೆ ಅಂತ. ಆಸ್ಟ್ರೇಲಿಯಾದ ಬ್ಯಾಟಿಂಗ್ನ ಎರಡನೇ ಇನ್ನಿಂಗ್ಸ್ಗೆ ಭಾರತ 350ರಿಂದ 400 ರನ್ಗಳ ಒಂದು ಟಾರ್ಗೆಟನ್ನು ನೀಡಿದ್ರು ಸಾಕು, ಗೆಲ್ಲುವಂಥ ಒಂದು ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಕಾದು ನೋಡಬೇಕು ನಾಳಿನ ದಿನದಾಟ ಹೇಗಿರುತ್ತೆ ಅಂತ. ನಿಮ್ಗೇನಿಸುತ್ತೆ ನಾಳಿನ ದಿನ ಭಾರತ ಯಾವ ಒಂದು ಮೊತ್ತನ ಕಲೆ ಹಾಕುತ್ತೆ? ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋ ಕೆಡ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.